ಬೆಳಗ್ಗೆ ಮಂಡ್ಯದ ಮಂಜೇಗೌಡ ರೋಬೋ ಕಾರ್ಯಾಚರಣೆ ಆರಂಭಿಸಿದ್ರು. ಆದರೆ ಇನ್ನೇನು ರೋಬೋಟ್ ಮಗುವನ್ನ ತಲುಪಿತು ಅನ್ನೋ ಅಷ್ಟರಲ್ಲಿ ರೋಬೋ ತಾಂತ್ರಿಕ ತೊಂದರೆಗೆ ಒಳಗಾಗಿತ್ತು. ಬಳಿಕ ಮತ್ತೆ ರೋಬೋವನ್ನ ಮೇಲಕ್ಕೆತ್ತಿ ಇದೀಗ ಕೆಳಗಿಳಿಸಿ ಕಾರ್ಯಾಚರಣೆ ಆರಂಭಿಸಲಾಗ್ತಾ ಇದೆ. ಈಗ ಬಂದಿರೋ ಅಂತ ಮಾಹಿತಿ ಪ್ರಕಾರ ತಾಂತ್ರಿಕ ದೋಷದಿಂದ ರೋಬೋ ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು. ಈಗ ರೋಬೋ ಕೈಗಳನ್ನು ಸರಿಪಡಿಸಿ ಮತ್ತೆ ಕಾರ್ಯಾಚರಣೆನ ಮುಂದುವರಿಸಲಾಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಸೂಳಿಕೆರೆ ಗ್ರಾಮದಲ್ಲಿ 6 ವರ್ಷದ ಬಾಲಕ ಕೊಳವೆ ಬಾವಿಗೆ ಬಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ. ನಿನ್ನೆ ಮಧ್ಯಾಹ್ನ 1:30ರ ಸುಮಾರಿಗೆ ತಿಮ್ಮಣ್ಣ ಬರಪ್ಪಹಟ್ಟಿ ಎಂಬ ಬಾಲಕ ಕಬ್ಬಿನ ಗದ್ದೆಯಲ್ಲಿ ತೋಡಲಾಗಿದ್ದ 300 ಅಡಿ ಆಳದ ಕೊಳವೆ ಬಾವಿನಲ್ಲಿ ಬಿದ್ದಿದ್ದ. ಇನ್ನು ಬಾಲಕನ ರಕ್ಷಣೆಗೆ ನಿನ್ನೆಯಿಂದಲೂ ಹರಸಾಹಸ ಪಡ್ತಾ ಇದ್ರು. ಬೆಳಗ್ಗೆ ಮಂಡ್ಯದ ಮಂಜೇಗೌಡರು ರೋಬೋ ಕಾರ್ಯಾಚರಣೆ ಆರಂಭಿಸಿದ್ರು. ಆದರೆ ತಾಂತ್ರಿಕ ದೋಷದಿಂದ ಆ ಒಂದು ರೋಬೋ ಮಗುವನ್ನ ತಲುಪಲು ಆಗಲಿಲ್ಲ. ಆದರೆ ಈಗ ಅದನ್ನ ಸರಿಪಡಿಸಿ ಮತ್ತೆ ಕಾರ್ಯಾಚರಣೆ ಆರಂಭ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಮೇಶ್, ತಾಂತ್ರಿಕ ದೋಷದಿಂದಾಗಿ ರೋಬೋ ತನ್ನ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ರೋಬೋ ಕೈಗಳನ್ನ ಸರಿಪಡಿಸಿ ಮತ್ತೆ ಕಾರ್ಯಾಚರಣೆ ಆರಂಭವಾಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಹೇಗೆ ನಡೀತಾ ಇದೆ ಅಲ್ಲಿನ ಕಾರ್ಯಾಚರಣೆ ಈಗ? ಮತ್ತದ ನಿಜಕ್ಕೂ ಅಂದ್ರೆ 160 ಅಡಿ ಆಳದಲ್ಲಿ ಸಿಗುವಂತ ಮಗುವನ್ನ ಹೊರ ತೆಗಿಲಿಕ್ಕೆ ಎಲ್ಲಾ ರೀತಿಯಾದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಿಂದ ಬಂದಂತ ಮಂಜೇಗೌಡ ಅಂಡ್ ಟೀಮ್ ಒಂದು ರೋಬೋ ಯಂತ್ರವನ್ನ ಒಳಗಡೆ ಬಿಟ್ಟು ಮಗುವನ್ನ ಸುರಕ್ಷಿತವಾಗಿ ಮೇಲೆತ್ತಲಿಕ್ಕೆ ಒಂದು ಪ್ರಯತ್ನವನ್ನ ಪಟ್ಟರು. ಅಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ ಆರಂಭವಾದ ಕಾರ್ಯಾಚರಣೆ ಅಂದ್ರೆ ಸುಮಾರು 150 ಅಡಿ ಆಳಕ್ಕೆ ರೋಬೋ ಯಂತ್ರವನ್ನ ಇಳಿಸಲಾಗಿತ್ತು. ಆದ್ರೆ ಅಲ್ಲಿ ಒಂದು ಕಿರಿದಾಗಿ ಹೋಲಿರೋದ್ರಿಂದ ಅಲ್ಲಿಗೆ ರೋಬೋ ಯಂತ್ರ ಒಳಗಡೆ ಇರಲಿಲ್ಲ. ಹಾಗಾಗಿ ಆ ಯಂತ್ರವನ್ನ ಮತ್ತೆ ಹಿಂದಕ್ಕೆ ತೆಗೆದು ಮತ್ತೆ ಮುಂದೆ ರೋಬೋ ಯಂತ್ರದ ಮುಂದೆ ಇರುವಂತಹ ಕೈಗಳನ್ನ ಮತ್ತಷ್ಟು ಕಿರಿದು ಮಾಡಿ ಕೆಳಗಡೆ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಕಾರ್ಯ ಏನಾದ್ರು ಯಶಸ್ವಿ ಆದ್ರೆ ಸುಮಾರು 2 ರಿಂದ 3 ಗಂಟೆಯ ಒಳಗೆ ಮಗುವನ್ನ ಹೊರ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹದ್ದು ಅಂದ್ರೆ ಕಾರ್ಯಾಚರಣೆ ನಡೆಸುವಂತ ತಂಡದ ಒಂದು ಅಭಿಪ್ರಾಯ. ಮತ್ತೆ ಈ ಒಂದು ಕಾರ್ಯಾಚರಣೆಯನ್ನ ಒಂದೆಡೆ ಈ ರೋಬೋ ಯಂತ್ರದ ಕಾರ್ಯಾಚರಣೆ ನಡೀತಾ ಇದ್ರೆ, ಮತ್ತೊಂದೆಡೆ JCB ಯಂತ್ರಗಳು ಪಕ್ಕದಲ್ಲಿ ಅಂದ್ರೆ ಗುಂಡಿಯನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಒಂದ್ ವೇಳೆನಾದ್ರೂ ಒಂದೇ ಕಾರ್ಯಾಚರಣೆಗೆ ಅಂದ್ರೆ ನೆಚ್ಚಿಕೊಳ್ಳದೆ ಒಂದು ಆಲ್ಟರ್ನೇಟಿವ್ ಆಗಿ ಒಂದೆಡೆ ರೋಬೋ ಯಂತ್ರದ ಒಳಗಡೆ ಬಿಟ್ಟು ಕಾರ್ಯಾಚರಣೆ ಮಾಡ್ತಾ ಇದ್ರೆ, ಮತ್ತೊಂದೆಡೆ JCB ಯಂತ್ರಗಳಲ್ಲಿ ಪಕ್ಕದಲ್ಲಿ ಗುಂಡಿಯನ್ನ ತೆಗೆಯುವಂತ ಕೆಲಸ ಕೂಡ ಮಾಡ್ಲಾಗ್ತಾ ಇದೆ. ಒಟ್ಟಾರೆ 4 JCB ಯಂತ್ರಗಳಿಂದ ಅಂದ್ರೆ ರಭಸವಾಗಿ ಈ ಒಂದು ಕಾರ್ಯಾಚರಣೆ ಮುಂದುವರಿತಾ ಇದ್ದು, ಸುಮಾರು ಆಲ್ರೆಡಿ ಒಂದು 50 ರಿಂದ 60 ಅಡಿ ಗುಂಡಿಯನ್ನು ಈಗಾಗಲೇ ತೆಗೆದಾಗಿದೆ. ಮತ್ತೆ ಜೊತೆಗೆ ಇನ್ನು ಈ ಒಂದು ಸ್ಥಳದಲ್ಲಿ ಇಡೀ ಜಿಲ್ಲಾಡಳಿತ ಮುಖಾಮೂಡಿದೆ. ಅಂದ್ರೆ ಈ ಒಂದು ಕಾರ್ಯಾಚರಣೆನ ಆದಷ್ಟು ಬರದಿಂದ ಸಾಗಬೇಕು, ಅಂದ್ರೆ ಆ ಮಗುವನ್ನ ಜೀವಂತವಾಗಿ ಹೊರಗೆ ತೆಗಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮವನ್ನು ಕೈಗೊಳ್ತಾ ಇದೆ. ಮತ್ತೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ SR ಪಾಟೀಲ್ ಆಗಿರ್ಬೋದು, ಮತ್ತೆ ಇದೇ ಬೀಳ್ಗಿ ಕ್ಷೇತ್ರದ ಶಾಸಕ ಅಂದ್ರೆ ಮತ್ತೆ ಪಾಟೀಲ್ ಆಗಿರ್ಬೋದು, ಎಲ್ಲರೂ ಕೂಡ ಇದೇ ಒಂದು ಸ್ಥಳದಲ್ಲಿ ಮುಖಾಮೂಡಿದ್ದಾರೆ. ಈ ಒಂದು ಕಾರ್ಯಾಚರಣೆ ಆದಷ್ಟು ಬೇಗ ಮಾಡ್ತೀವಿ ಅನ್ನುವಂತ ಮಾತನಾಡಿದ್ದಾರೆ. ಮತ್ತೆ ಈ ಸಂಬಂಧಪಟ್ಟಂತೆ ಉಸ್ತುವಾರಿ ಸಚಿವರು ನಮ್ಮ ಜೊತೆ ಮಾತನಾಡ್ತಾ ಹೇಳ್ತಾರೆ, ಅಂದ್ರೆ ಭಾರತದಲ್ಲಿ ಇಂತಹ ಒಂದು ಅವಘಡಗಳು ನಡೆದಾಗ ಯಾವ ರೀತಿಯಾದ ತಂತ್ರಗಳನ್ನ ಬಳಸಬಹುದು, ಆ ಎಲ್ಲಾ ತಂತ್ರಗಳನ್ನ ನಾವು ಬಳಸಲಿಕ್ಕೆ ಸಿದ್ಧ ಇದೀವಿ. ಈಗಾಗಲೇ ರೋಬೋಟ್ ಯಂತ್ರ ಆರಂಭದಲ್ಲಿ ವಿಫಲ ಆದ್ರೂ ಕೂಡ ಮತ್ತೆ ಅದನ್ನ ರೋಬೋಟ್ ಯಂತ್ರದಿಂದ ನಾವು ಮಗುವನ್ನ ತೆಗೆಯುವಂತ ಸಾಧ್ಯತೆ ಇದೆ ಅನ್ನೋ ಒಂದು ವಿಶ್ವಾಸದಲ್ಲಿ ಮತ್ತೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದೀವಿ ಅನ್ನುವಂತಹದ್ದು. ಒಟ್ಟಾರೆ ಈ ಒಂದು ಕಾರ್ಯಾಚರಣೆಯನ್ನ ನೋಡ್ಲಿಕ್ಕೆ ಸುತ್ತಮುತ್ತ ಹಳ್ಳಿಯ ಸಾವಿರಾರು ಜನರು ಇಲ್ಲಿ ಸೇರಿರುವಂತಹದ್ದು. ಮತ್ತೆ ಈ ಒಂದು ಕಾರ್ಯಾಚರಣೆ ಏನಾದ್ರೂ ರೋಬೋಟಿಕ್ ರಮೇಶ್, ಇನ್ನು ಈಗಾಗಲೇ ಒಂದು ಸಾರಿ ಕಾರ್ಯಾಚರಣೆ ಆರಂಭವಾಗಿತ್ತು. ಅದು ಸರಿಸುಮಾರು 145 ಅಡಿಗಳ ಆಳಕ್ಕೆ ಕೂಡ ಹೋಗಿತ್ತು. ಆದ್ರೆ ಅಲ್ಲಿ ಸ್ಥಗಿತವಾಗಿದ್ದು ರೋಬೋ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲ, ಅಥವಾ ಕಿರಿದಾದ ಜಾಗ ಇದೆ ಅಂತಾನ ಹೇಗೆ? ಮತ್ತೊಂದು ಅಂದ್ರೆ ಅಲ್ಲಿ 145 ಅಡಿ ಆಳಕ್ಕೆ ಹೋಗಿ ಸ್ಥಗಿತಗೊಂಡಿದ್ದು. ಅಂದ್ರೆ ಅಲ್ಲಿ ಇರುವಂತಹ ಹೋಲು ಏನಿದೆ ಅದು ಚಿಕ್ಕದಾಗಿದೆ. ಈ ಒಂದು ರೋಬೋಟಿಕ್ ಯಂತ್ರ ಒಳಗಡೆ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ರೋಬೋ ಕೈಗಳೇನಿದೆ ಮುಂದೆ ಮಗುವನ್ನ ಒಂದು ವೇಳೆ ಮಗು ಸಿಕ್ಕಿದ್ರೆ ಆ ಮಗುವನ್ನ ಹಿಡಿಲಿಕ್ಕೆ ಒಂದು ಕೈಗಳ ಆಕಾರದಲ್ಲಿ ಏನಿದೆ ಅದು ಒಳಗಡೆ ಹೋಗ್ಲಿಲ್ಲ. ಆ ಒಂದು ಆಕಾರವನ್ನ ಚಿಕ್ಕದನ್ನ ಮಾಡಿ ಮತ್ತೆ ಮಗು ಕೈ ಸಿಕ್ಕಿದ್ರೆ ಅದನ್ನ ಬೆಲ್ಟಿನಿಂದ ಮಗುವನ್ನ ಹಿಡಿಯುವಂತ ಏನೋ ಅಂದ್ರೆ ವ್ಯವಸ್ಥೆ ಇದೆ, ಅದನ್ನ ಆ ಒಂದು ಆಕಾರನ ಚಿಕ್ಕದು ಮಾಡಿ ಮತ್ತೆ ಕೆಳಗಡೆ ಬಿಡಲಾಗ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಕಾರ್ಯಾಚರಣೆ ಮಂಜೇಗೌಡ ಏನಿದ್ದಾರೆ ಅವರು ನಿಜಕ್ಕೂ ಒಂದು ವಿಶ್ವಾಸದಿಂದ ಈ ಒಂದು ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮತ್ತೆ 2ನೇ ಬಾರಿ ಒಂದು ಕಾರ್ಯಾಚರಣೆನ ಮುಂದುವರಿಸಿರುವಂತಹದ್ದು. ಮಧುಸೂದನ್, ಧನ್ಯವಾದ ರಮೇಶ್ ನಿಮ್ಮ ಮಾಹಿತಿಗೆ. ಇನ್ನು
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಚರ್ಚೆನ ಕೂಡ ಮಾಡ್ತಾ ಇದ್ವಿ. ಚರ್ಚೆನ ಮುಂದುವರ್ಸೋಣ. ಮತ್ತೊಬ್ರು ಗಣ್ಯರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಗ್ನಿಶಾಮಕ ದಳ ಮತ್ತು ತುರ್ತು ಸೇವಾ ದಳದ DGP ಆದಂತ ಓಂ ಪ್ರಕಾಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಒಟ್ಟಾರೆ ಕಾರ್ಯಾಚರಣೆಯ ಬಗ್ಗೆ ಬಿಳಿಗಿ ಕ್ಷೇತ್ರದ ಶಾಸಕರಾದಂತ GT ಪಾಟೀಲ್ ಅವರು ಮಾಧ್ಯಮದ ಮುಂದೆ ಹೇಳಿಕೆನ ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಡಯಾಮೀಟ್ರ್ ಏನಿದೆ, ಡಯಾಮೀಟ್ರ್ ತಿಳುವಳಿಕೆ ಸರಿಯಾಗಿ ಇಟ್ಕೊಳ್ಳಾರ್ದೇ ರೋಬೋಟ್ರದ್ದು 8 ಇಂಚ್ ಇಟ್ಟಿದ್ದರಿಂದ ಸ್ವಲ್ಪ ತೊಂದರೆ ಆಗಿದೆ. ಏನು ಸಮಸ್ಯೆ ಏನಿಲ್ಲ, ಸ್ವಲ್ಪ ಟೈಮ್ ಕನ್ಸಂಪ್ಷನ್ ಆಗಿದೆ, ಅನಿವಾರ್ಯ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಮತ್ತೆ ಪೈಪ್ ಅದನ್ನು ರೋಬೋಟು ಸರಿಯಾಗಿ ಇಳಿಸಲಿಕ್ಕೆ ಎಷ್ಟು ಸೈಜ್ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಪೈಪ್ ಇಳಿಸ್ತಾರೆ. ಇನ್ನೊಂದು ಗಂಟೆ ಒಳಗೆ ನಮಗೆ ಒಂದೂವರೆ ಗಂಟೆ ಒಳಗೆ ಹೊಳ್ಳಿ ರಿಸಲ್ಟ್ ಬರಲಿಕ್ಕೆ ಅವಕಾಶ ಇದೆ. ಇದು ಒಂದೇ ಉತ್ತಮ ಮಾರ್ಗ. ಇದು ಭಾಳ ಲೆಬೋರಿಯಸ್ ಪ್ರೊಸೆಸ್ ಇದೆ. ಎರಡೂ ಕಾರ್ಯಕ್ರಮಗಳು ಮುಂದುವರಿಸ್ತಾ ಇದ್ದೀವಿ. ಅದನ್ನು ನೋಡೋಣ. ಇದು ಮುಗಿತು ಅಂದ್ರೆ ಒಂದು ಮುಕ್ತಾಯದ ಹಂತಕ್ಕೆ ಬರ್ತೈತೆ. ಇರ್ಲಿಕ್ಕೆ ಮತ್ತೆ 48 ಗಂಟೆ 72 ಗಂಟೆವರೆಗೆ ಈ ಡಿಗ್ಗಿಂಗ್ ಕೆಲಸ ಮುಂದುವರಿಸಬೇಕಾಗತ್ತೆ. ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಬಹುದು ಅನ್ನುವಂಥ ಆಶಯ ಭರವಸೆ ನಮಗಿದೆ. ಇದು ಒಟ್ಟಾರೆ ಅಲ್ಲಿನ ಪರಿಸ್ಥಿತಿ ಚಿತ್ರಣ. ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಸಾಕಷ್ಟು ಮಾಹಿತಿನ ಕೊಟ್ಟರು. ನಮ್ಮ ಪ್ಯಾನಲಿಸ್ಟ್ಗಳನ್ನ ಮಾತು ಮುಂದುವರ್ಸೋಣ. ಓಂ ಪ್ರಕಾಶ್ ಅವರಿಗೆ ನನ್ನ ನೇರವಾದ ಪ್ರಶ್ನೆ. ನೀವು ಈಗಾಗಲೇ ನೋಡ್ತಾ ಇದ್ದೀರಿ, ಸರಿ ಸುಮಾರು 300 ಅಡಿ ಆಳದ ಒಂದು ಕೊಳವೆ ಬಾವಿನಲ್ಲಿ ನಿನ್ನೆ ಮಧ್ಯಾಹ್ನ 2:30 ಸುಮಾರಿಗೆ ಮಗು ಬಿದ್ದಿರೋದು. ಯಾತಕ್ಕೋಸ್ಕರ ಕಷ್ಟ ಆಗ್ತಾ ಇದೆ ಅಂತ ಹೇಳಬಹುದು ನೀವೀಗ? ಅಲ್ಲ, ಇದು ಎಂಥ ರೆಸ್ಕ್ಯೂ ಆಪರೇಷನ್ನಲ್ಲಿ ಕಷ್ಟ ಆಗೋದು ಸಾಮಾನ್ಯ. ಯಾಕೆ ಒಂದಂದರೆ ಆ ಲೊಕೇಶನ್ ತುಂಬ ದೂರಲ್ಲಿರ್ತದೆ. ಮೇನ್ ರೋಡ್ಗಿಂತ ಮೇನ್ ನಮ್ಮದು ಸಂಪರ್ಕ ಹೇಗೆ ಇರ್ತದೆ, ಮೇನ್ ಪಟ್ಟಣದಿಂದ ಭಾಳ ದೂರ ಇರ್ತದೆ. 20 ಕಿಲೋಮೀಟರ್ ದೂರ ಇದೆ ಬಾದಾಮಿನಿಂದ. ಅಲ್ಲಿ ಲೊಕೇಶನ್ನು ಫಸ್ಟು ಹೋಗಲಿಕ್ಕೆ ಅಲ್ಲಿ, ಮತ್ತು ಘಟನೆ ಎಷ್ಟು ಗಂಟೆಗೆ ಆಯಿತು, ಅಲ್ಲಿಂದ ಅವರು ಮಾಹಿತಿ ಎಷ್ಟು ಗಂಟೆಗೆ ಅವ್ರು ಕೊಟ್ಟಿದ್ದಾರೆ ಲೋಕಲ್ ಅಧಿಕಾರಿಗಳಿಗೆ, ಮತ್ತು ನಮಗೆ ಎಷ್ಟು ಗಂಟೆಗೆ ತಲುಪಿದೆ ಮಾಹಿತಿ. ನಮ್ಮವರು ಅಲ್ಲಿಂದ ಬಾದಾಮಿನಿಂದ ಮತ್ತು ಬಾಗಲಕೋಟೆಯಿಂದ ಹೋಗಿದ್ದಾರೆ. ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಿತ್ತು. ಅದು ಆದಮೇಲೆ ಅದು ಫಸ್ಟ್ ಹೇಳಿದ್ರು 10 ಫೀಟ್ ಇತ್ತು ಕೆಳಗಡೆ ಮಗು, ಆಮೇಲೆ 35 ಫೀಟ್ ಕೆಳಗಡೆ, ಆಮೇಲೆ 160 ಫೀಟ್ ಕೆಳಗಡೆ. ಆ ಥರ ಬೇರೆ ಬೇರೆ ಟೈಮ್ನಲ್ಲಿ ಬೇರೆ ಬೇರೆ, ಬಹುಶಃ ಅದು ಸ್ಲಿಪ್ ಆಗಿ ಹೋಗ್ತಾಯಿತ್ತು. ಆಮೇಲೆ ನಮ್ಮ ಹತ್ರ ಅಲ್ಲ, ಇಡೀ ದೇಶದಲ್ಲಿ ನಾವು ನೋಡಿದರೆ ಇದು ಹೇಗೆ ಕಾರ್ಯರಚನೆ ನಡೀತಾ ಇದೆ ಅದಕ್ಕಿಂತ ಜಾಸ್ತಿ ಯಾವುದು ಅದಕ್ಕೆ ಬೇರೆ ಯಾವುದೋ ಸಾಧನಗಳಿಲ್ಲ ಆ ಕಾರ್ಯರಚನೆ ಮಾಡಲಿಕ್ಕೆ. ಯಾವ್ಯಾವ ಸಾಧನಗಳು ಲಭ್ಯ ಇದೆ ಎಲ್ಲ ಸಾಧನಗಳು ಉಪಯೋಗಿಸ್ತಾ ಇದ್ದಾರೆ. ನಮ್ಮ NDRF ಸಾಯಂಕಾಲ ನಿನ್ನೆ ಇಲ್ಲಿಂದ ಹೊರಟಿತು ಒಂದು ಟೀಮು. ಅವ್ರ ಹತ್ರ ಸಾಧನಗಳಿದೆ. ಅವರು ಪರ್ಯಾಯವಾಗಿ ಒಂದು ಹಳ್ಳ ಇದು ಮಾಡಿಕೊಂಡು ಅದರಲ್ಲಿ ಅವ್ರದ್ದು ಸಿಸ್ಟಮ್ ರೆಡಿ ಮಾಡಿಕೊಡ್ತಾರೆ. ಯಾಕೆಂದರೆ ಅವ್ರಿಗೆ ಅವರು ರಿಸ್ಕ್ ತಗೊಳ್ಳಲ್ಲ. ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ಪರ್ಯಾಯ ಮಾರ್ಗ ಇಲ್ಲ ಅಂತ. ರೋಬೋಟ್ ಅನ್ನೋ ಒಂದು ಯಂತ್ರಣ ಕೂಡ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. ರೋಬೋಟ್ ಅಂದರೆ ಈಗ ಇವರು ಕೆಲವರು ತಮ್ಮ ತಗಣ್ಗಳು ಏನಿರ್ತಾರೆ ಅವರು ತನ್ನ ಒಂಥರ ಆಸಕ್ತಿನಿಂದ ಅಥವಾ ತಂದು ಅವ್ರದ್ದು ಪರ್ಸ್ನಲ್ ಇದರಲ್ಲಿ ಹಾಬಿನಿಂದ ಅಥವಾ ಪರ್ಸ್ನಲ್ ಅವರು ಅದರ ಬಗ್ಗೆ ಜಾಸ್ತಿ ಅವ್ರಿಗೆ ಜ್ಞಾನ ಇದೆ ಇದರ ಬಗ್ಗೆ, ಅಥವಾ ಪ್ರೈವೇಟಾಗಿ ಅದೆಲ್ಲ ಮಾಡೋದು. ಗೌರ್ಮೆಂಟ್ನಲ್ಲಿ ಅಥವಾ ನಮ್ಮ ಸಿಸ್ಟಮ್ನಲ್ಲಿ ಈ ಸಿಸ್ಟಮ್ ಇಲ್ಲ ಇನ್ನು ನಮ್ಮ ರೋಬೋ ಸಿಸ್ಟಮು. ಬಹುಶಃ ಎಂಥ ಸಿಸ್ಟಮ್ಗಳು ಸಕ್ಸಸ್ ಆದರೆ ನಾವು ಕೂಡ ಇಲಾಖೆಯಲ್ಲಿ ಇದು ತಗೊಳ್ಳಿಕ್ಕೆ ನಾವು ಸಿದ್ಧವಾಗ್ತೀವಿ. ಓಕೆ, ಇವಾಗ ನಿಮಗೆ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನೇನು ಇದ್ರ ಬಗ್ಗೆ ಸರ್? ಅಲ್ಲ, ಲೇಟೆಸ್ಟ್ ಅಪ್ಡೇಟು ತಾವೇ ನಮಗೆ ಹೇಳ್ತಾ ಇರೋದು. ಈಗ ನಿನ್ನೆಯಿಂದ ಇವತ್ತು ತನಕ ಏನೇನು ನಡ್ತಾ ಇದೆ ಕ್ಷಣದು ನಮಗೆ ಮಾಹಿತಿಗಳು ಸಿಗ್ತಾ ಇದೆ. ಆಮೇಲೆ ಸರ್ಕಾರ ವತಿಯಿಂದ ಇಲಾಖೆ ವತಿಯಿಂದ ನಾವೆಲ್ಲ ಮಾನಿಟರ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಏನೇನು ನಮ್ಮ ಕಡೆಯಿಂದ ಸಹಾಯ ಬೇಕು ನಾವೆಲ್ಲ ಕೊಡ್ತಾ ಇದ್ದೀವಿ ಅವ್ರಿಗೆ. ನಿನ್ನೆ ನಮ್ಮ ಡೆಪ್ಟಿ ಡೈರೆಕ್ಟರ್ ಒಬ್ರಿಗೆ ಇಲ್ಲಿಂದ ಬೆಂಗಳೂರಿಂದ ಕಳಿಸಿದೆ ಸಾಯಂಕಾಲ, ಮಿಸ್ಟರ್ ಬಡ್ಬಡೆಗೆ. ಅವರಲ್ಲಿ ನಮ್ಮ ಇಲಾಖೆ ಪರವಾಗಿ ಉಸ್ತುವಾರಿ ನೋಡ್ಕೊಡ್ತಾ ಇದ್ದಾರೆ ಅಲ್ಲಿ. ಜೊತೆಗೆ ನಾವು ನಮ್ಮ ವಿಪತ್ತು ನಿರ್ವಹಣೆ ಸಚಿವರು ಏನಿದ್ದಾರೆ ಕಾರ್ಯದರ್ಶಿಗಳು ಮಿಸ್ಟರ್ ಗೌರವ್ ಗುಪ್ತಾ ಅವರು ಮತ್ತು ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ನಾವು ಚರ್ಚೆ ಮಾಡಿ ಏನೇನು ಮಾಡಬೇಕು ನಮ್ಮ ಲೆವೆಲ್ನಲ್ಲಿ ನಾವು ನಿನ್ನೆ ಸಾಯಂಕಾಲ ಮಾಡಿದ್ದೀವಿ. ಮತ್ತು ನಮ್ಮ ಫೈರ್ ಸರ್ವಿಸ್ನಿಂದ ಹೋಮ್ ಗಾರ್ಡ್ಸ್ನಿಂದ ಸುಮಾರು 50ಕ್ಕಿಂತ ಜಾಸ್ತಿ ಜನ ಅಲ್ಲಿದ್ದಾರೆ. ನಾವು ಬೆಳಗಾವಿನಿಂದ, ಬಿಜಾಪುರದಿಂದ, ಬಾಗಲಕೋಟಿನಿಂದ
ಎಲ್ಲ ಸಿಬ್ಬಂದಿಗಳು ಎಕ್ಸ್ಪರ್ಟ್ಸ್ಗಳು ನಮ್ಮ ಇಲಾಖೆಯಲ್ಲಿ ಅಷ್ಟು ಜನ ಎಲ್ಲರಿದ್ದಾರೆ ಅಲ್ಲಿ ನೋಡ್ಕೊಡ್ತಾ ಇದ್ದಾರೆ. ಮತ್ತು JCBನಿಂದ ಏನು ಕೆಲಸ ನಡ್ತಾ ಇದೆ ಅದು ಸಮಯ ತಗೊಳ್ತದೆ. ಅಂದಾಜು ಎಷ್ಟು ಸಮಯ ತಗೋಬಹುದು ಅಂತೀರಿ ಸರ್? ಅಲ್ಲ, ನಾವು ಇದು ಹೇಳಲಿಕ್ಕೆ ಆಗಲ್ಲ, ಯಾಕೆಂದರೆ ಅದು JCB 4 JCB ಇದ್ರೂ ಕೂಡ ಆ ಜಾಗ ಅಲ್ಲಿ ಅಷ್ಟು ನಮ್ಮವ್ರು ಹೇಳಿದ್ದಾರೆ, ಆ ಜಾಗ ಸಾಕಷ್ಟಿಲ್ಲ ಅಲ್ಲಿ 4 JCBಗೆ ಒಂದೇ ಸರಿ ಆಪರೇಟ್ ಮಾಡಲಿಕ್ಕೆ. ಓಕೆ. ಸೊ ಅದರಲ್ಲಿ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಬಟ್ ಅದು ಮಳೆ ಇಲ್ಲ ಅಂದರೆ ಸ್ವಲ್ಪ ಬೇಗ ಆಗ್ತದೆ. ಇಲ್ಲಿ ಅಷ್ಟು ಹಾರ್ಡ್ ರಾಕ್ ಇಲ್ಲ. ಆ ಬಿಜಾಪುರ್ನಲ್ಲಿ ಹೋದ ಸರಿ ಇದ್ದಾಗ ತುಂಬ ಹಾರ್ಡ್ ರಾಕ್ ಇತ್ತು, ಅದರಲ್ಲಿ ಅಕ್ಷತಾ ಅನ್ನೋ ಮಗು ಬಿದ್ದಾಗ. ಸೊ ಅದರಲ್ಲಿ ಭಾಳ ಟೈಮ್ ತಗೊಳ್ತಾ ಇತ್ತು. ಇಲ್ಲಿ ಅಷ್ಟು ಟೈಮ್ ತಗೊಳ್ಳಲ್ಲ. ಆದರೂ ಕೂಡ ಇದು ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು, ಯಾಕೆಂದರೆ ಮಣ್ಣು ಲೂಜಿದ್ರೆ ಅದು ಪರಿಣಾಮ ಉಲ್ಟಾ ಆಗ್ಬೋದು. ಅದು ಮೇನ್ ಹೋಲ್ ಏನಿದೆ ಅಲ್ಲಿ ಕುಸಿಬಿಡಬಾರ್ದು, ಅಲ್ಲಿಗೆ ಸ್ಲಂಪಿಂಗ್ ಆಗಬಾರ್ದು, ಅಲ್ಲಿ ಲ್ಯಾಂಡ್ ಸ್ಲೈಡ್ ಟೈಪ್ ಸಿಚುವೇಶನ್ ಆಗಿ ಅದೇ ಸರ್ ನೀವು ಅದು ಹೋಲ್ ಬ್ಲಾಕ್ ಆಗಬಾರ್ದು. 10 ಅಡಿ ಇದ್ದಂತ ಮಗು ಕೆಳಗಡೆ ಬರ್ತಾ ಇತ್ತು, ಈಗ ಅದೊಂದು ಸುಮಾರು 160 ಅಡಿ. ಸೊ ಇದೇ ತರ ಮಣ್ಣಿನ ಕುಸಿತದಿಂದ ಅಂತ ಹೇಳ್ತೀರಾ ಹಾಗಾದ್ರೆ? ಅದು ಲೂಸ್ ಸಾಯಿಲ್ ಇರಬಹುದು ಅಲ್ಲ. ನಾವು JCB ಕೆಲಸ ಮಾಡುವಾಗ 10 ಫೀಟು ಅಥವಾ 15 ಫೀಟ್ ದೂರದಿಂದ ಏನು ಕೆಲಸ ಮಾಡ್ತೀವಿ ಬಹಳ ಕೇರ್ಫುಲ್ ಆಗಿ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಾವು ರ್ಯಾಶ್ ಆಗಿ ಮಾಡ್ತಾ ಹೋದರೆ ದರ್ ಇಸ್ ಎ ಚಾನ್ಸ್ ಆಫ್ ಮಣ್ಣು ಅಲ್ಲಿಗೆ ಬ್ಲಾಕ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಓಕೆ. ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಅವ್ರು ಮಾಡ್ತಾಗ ಸ್ವಲ್ಪ ಟೈಮ್ ತಗೊಳ್ತದೆ. ಇದು ಈ ರೀತಿಯಾದಂಥ ಬೋರ್ವೆಲ್ನ ಕೊರೆಸ್ತಾರೆ, ಕೊರೆಸಿದ ನಂತರ ಅಲ್ಲಿ ಏನೂ ಮುಚ್ಚದೆ ಅದನ್ನ ಟೋಟಲ್ ಆಗಿ ಒಂದು ಕಲ್ಲು ಕೂಡ ಹಾಕಲ್ಲ ಅದ್ರ ಮೇಲೆ. ಅದು ಸರಿ. ಯಾರು ಇದಕ್ಕೆ ಟೋಟಲ್ ಇದ್ರ ನಿರ್ಲಕ್ಷ್ಯಕ್ಕೆ ಯಾರು ಕಾರಣ ಅಂತೀರಿ ಸರ್? ನಿರ್ಲಕ್ಷ್ಯಕ್ಕೆ ಕಾರಣ ಯಾರು ಬೋರ್ವೆಲ್ ಅವರು ಮಾಡ್ತಾರೆ, ಟೆಕ್ನಿಷಿಯನ್ ಆಗಲಿ, ಅವರು ಕಂಪ್ನಿಯವ್ರ ಕಾಂಟ್ರಾಕ್ಟರ್ ಆಗಲಿ, ಅಥವಾ ಅವರು ಈಗ ನೀರು ಇಲ್ಲ ಅಂದರೆ ಅವರು ತಕ್ಷಣ ಮುಚ್ಚಬೇಕು. ಅವರು ಮುಚ್ತಾ ಇಲ್ಲ, ಅದು ಅವ್ರದ್ದು ನಿರ್ಲಕ್ಷ್ಯತೆ ಇದೆ. ಮತ್ತು ಜನಗಳಲ್ಲಿ ಕೂಡ ಅಷ್ಟು ಇವಾಗ ತಿಳುವಳಿಕೆ ಇಲ್ಲ. ಇಷ್ಟು TVಗಳು ಇಷ್ಟು 24 ತಾಸು ತಾವು ತೋರಿಸ್ತಾ ಇದ್ದೀರಿ, ಎಲ್ಲರೂ ನೋಡ್ತಾ ಇದ್ದಾರೆ. ಈಗ TV ಹಳ್ಳಿಗಳಲ್ಲಿ TVಗಳು ಮನೆಗಳಲ್ಲಿ ಇದೆ. ಅವರು ಎಚ್ಚರಿಕೆ ವಹಿಸಬೇಕು, ಇಂಥ ಇದು ನೋಡಿಕೊಂಡು ಇನ್ನು ಮುಂದೆ ಈ ಥರ ಆಗಬಾರ್ದು. ಓಕೆ. ಈಗ ಸರ್ ಹೇಳ್ತಿರೋ ಪ್ರಕಾರ ನೀವು ರಿಗ್ ಮಾಲೀಕ ಸಂಘದ ಕಾರ್ಯದರ್ಶಿಗಳಿದ್ದೀರಿ, ನಿರ್ದೇಶಕರಿದ್ದೀರಿ, ನೀವು ಕೂಡ ಎಲ್ಲೋ ಒಂದು ಕಡೆ ಕಾರಣ ಆಗ್ತೀರಾ ಇದನ್ನು ಮುಚ್ಚಿಸ್ಲಿಲ್ಲ ಅಂತ ಹೇಳಿದ್ರೆ ಅನ್ನೋದು ಅವರ ಮಾತಿನ ಒಂದು ಅರ್ಥ. ಏನು ಹೇಳ್ತೀರಿ ಇದಕ್ಕೆ? ಇಲ್ಲ, ಅದನ್ನು ನಾವು ಕೆಲವು ವಿಚಾರದಲ್ಲಿ ಒಪ್ಕೋಬೇಕಾಗ್ತದೆ. ನಮ್ಮದು ನಾವು ಕೆಲಸ ಮಾಡಿದಾಗ ಅದರಲ್ಲಿ ಮುಂದೆ ಏನಾದರೂ ಅವ್ರಿಗೆ ಜಮೀನಿನ ಮಾಲೀಕರಿಗೆ ಗಮನ ವಹಿಸಿ ಮಾಡಬೇಕಾದಂತೂ ನನ್ನ ವೈಯಕ್ತಿಕವಾಗಿ ಕೂಡ ನಾನು ಒಪ್ಕೊಳ್ತೀನಿ. ಯಾಕಂದರೆ ಇದೊಂದು ಪ್ರಾಣವಾದ ವಿಚಾರ, ನಮ್ಮ ಮಗು ಒಂದು ಪ್ರಾಣವಾದಲ್ಲಿ ವಿಚಾರ ಬರ್ತದೆ, ಮುಂದೆ ಇಂಥ ಅವಘಡಗಳು ಬರುವಂಥ ವಿಚಾರ ಇರ್ತದೆ. ಆದ್ದರಿಂದ ನಾನು ಆವಾಗಲೇ ಹೇಳಿದೆ, ಏನು ರಿಗ್ ಮಾಲೀಕರಿದ್ದಾರೆ, ಏನು ರಿಗ್ ಯಂತ್ರಗಳಿದ್ದಾವೆ, ಅವ್ರನ್ನ ಕಾನೂನು ಚೌಕಟ್ಟಿಗೆ ಒಳಪಡಿಸಿ ಅವ್ರಿಗೆ ಅದರ ಅನುಭವಗಳಿದ್ದರೆ ಅಥವಾ ಗ್ರಾಮದ ಅನುಭವ, ಶಿಲಾರಚನೆ ಅನುಭವಗಳಿದ್ದರೆ ಅವ್ರಿಗೆ ಏನಾದರೂ ಈ ಒಂದು ಏನು ರೂಲ್ಸು ನೀತಿ ನಿಯಮಗಳನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಅನುಭವ ತೆಗೆದುಕೊಂಡು ಈ ರೀತಿ ಕಾರ್ಯಾಚರಣೆ ಮಾಡಿದರೆ ಖಂಡಿತ ಈ ಥರ ಆಗಲಿಕ್ಕೆ ಅವಕಾಶ ಇಲ್ಲ. ನಾನು ಅವಾಗಲೇ ಪದೇ ಹೇಳ್ತಾ ಇದ್ದೀನಿ, ಇಡೀ ಎಲ್ಲ ರಾಜ್ಯದಲ್ಲಿ ನಡೀತಕ್ಕಂಥ ಎಲ್ಲ ರಿಗ್ ವಾಹನಗಳನ್ನು ಕಾನೂನು ಚೌಕಟ್ಟು ತರಬೇಕು. ಮತ್ತು ಎಲ್ಲಿ ವಾಹನ ನಡೀತದೆ ಅದನ್ನು ಆ ಜಿಲ್ಲಾಡಳಿತಕ್ಕೆ ಅಥವಾ ತಾಲೂಕು ಆಡಳಿತಕ್ಕೆ ಗೊತ್ತಿರಬೇಕು. ಆಗ ಇಂಥ ಅವಘಡಗಳನ್ನ ತಪ್ಪಿಸಲಿಕ್ಕೆ ಅವಕಾಶ ಆಗ್ತದೆ. ನಮ್ಮದು ಡ್ರಿಲ್ಲಿಂಗ್ನ ಮಾಡ್ತಕ್ಕಂಥವ್ರದ್ದು ನೇರ ಹೊಣೆ ಇದೆ ಅಂತ ನಾನು ಈ ಸಮಯದಲ್ಲಿ ಒಪ್ಕೊಳ್ತೀನಿ ಖಂಡಿತ. ಓಕೆ. ಇನ್ನು ಸಾಕಷ್ಟು ಇದ್ರ ಬಗ್ಗೆ ಮಾತನಾಡೋದಿದೆ ಸರ್. ಒಂದು ಪ್ರಮುಖವಾದಂಥ ಪ್ರಶ್ನೆ ನಿಮ್ಮನ್ನು ನಾನು ಕೇಳೋದಿದೆ, ಆದರೆ ಖಂಡಿತ ಕೇಳ್ತೀನಿ. ಇದು ಆ್ಯಕ್ಚುಯಲ್ ಆಗಿ ಇಡೀ ರಾಜ್ಯದ ಜನತೆಯ ಆಸೆ ಒಂದೇ, ಬದುಕಿ ಬಾ ಕಂದ ತಿಮ್ಮಣ್ಣ, ನೀನು ಆದಷ್ಟು ಬೇಗ ನಮ್ಮನ್ನು ತಲುಪು, ಬದುಕಿ ಬಾ ಅನ್ನೋದೇ ಇಡೀ ರಾಜ್ಯದ ಜನರ ಒಂದು ಕೂಗಾಗಿದೆ. ಈಗ ಕಾರ್ಯಕ್ರಮ ಮುಂದುವರಿಯುತ್ತೆ, ಅದಕ್ಕಿಂತ ಮುಂಚೆ ಒಂದು ಬ್ರೇಕ್.